ನಮಸ್ತೆ ಕರುನಾಡು, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹರೇ ಕೃಷ್ಣ ರಾಮ ರಾಮ ಹರೇ ಹರೇ, ಹರೇ ರಾಮ ಕೃಷ್ಣ ಕೃಷ್ಣ ಹರೇ ಹರೇ. ಈ ಹರೇ ಕೃಷ್ಣ ಹರೇ ರಾಮ ವಾಕ್ಯನ ನೀವು ಹೇಳ್ತಾ ಇದ್ರೆ ನಿಮ್ಮ ಮನಸ್ಸು ಶುದ್ಧಿ ಆಗೋಗ್ಬಿಡುತ್ತೆ. ಆ್ಯಂಡ್ ನಮ್ಮ ಕೃಷ್ಣನನ್ನು ನೆನೆದ್ರೆ ಸಾಕು, ನಿಮ್ಮ ಜೀವನ ಪಾವನ ಆಗೋಗ್ಬಿಡುತ್ತೆ. ಶ್ರೀ ಭಕ್ತಿ ವೇದಾಂತ ಸ್ವಾಮೀಜಿಯವರು ಈ ಒಂದು ಇಸ್ಕಾನ್ ಕಮ್ಯುನಿಟಿಯನ್ನು 11 ಜುಲೈ 1966ರಂದು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಕಮ್ಯುನಿಟಿಯ ಒಂದು ಮುಖ್ಯ ಉದ್ದೇಶ ಏನಂತ ಅಂದರೆ, ನಮ್ಮ ಭಗವದ್ಗೀತೆಯ ಒಂದು ಸಾರವನ್ನು ಇಡೀ ಪ್ರಪಂಚಕ್ಕೆ ತಲುಪಿಸೋದೇ ಇವರ ಒಂದು ಮುಖ್ಯ ಉದ್ದೇಶ ಅಂತಲೇ ಹೇಳ್ಬೋದು. ಸೊ ನಮ್ಮ ಈ ಒಂದು ಇಂಡಿಯಾದಲ್ಲಿ ಟೋಟಲ್ ಆಗಿ 40ಕ್ಕಿಂತ ಹೆಚ್ಚು ದೇವಸ್ಥಾನಗಳಿದೆ. ಅದರಲ್ಲಿ ನಮ್ಮ ಬೆಂಗಳೂರು ತುಂಬ ಮೇಯ್ನ್, ಅಂದರೆ ದೊಡ್ಡದಾಗಿರೋ ಇಸ್ಕಾನ್ ಟೆಂಪಲ್ ಅಂತಲೇ ಹೇಳ್ಬೋದು. ಆದರೆ ನಮ್ಮ ಮೈಸೂರಲ್ಲೂ ಕೂಡ ಇಸ್ಕಾನ್ ಟೆಂಪಲ್ ತುಂಬ ಚೆನ್ನಾಗಿದೆ. ಈಗ ಹೊಸದಾಗಿ ಒಂದು ಗೋಪುರಗಳೆಲ್ಲ ನಿರ್ಮಾಣ ಮಾಡ್ತಿದ್ದಾರೆ. ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಯಾರ್ಯಾರು ಮೈಸೂರಿಗೆ ವಿಸಿಟ್ ಮಾಡ್ತೀರಾ, ಈ ಒಂದು ಇಸ್ಕಾನ್ ಟೆಂಪಲನ್ನು ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ಡಿಸೆಂಬರ್ 23 ವೈಕುಂಠ ಏಕಾದಶಿ ಪ್ರಯುಕ್ತ ನಮ್ಮ ಇಸ್ಕಾನ್ ಟೆಂಪಲಲ್ಲಿ ಒಂದು ಫಂಕ್ಷನ್ನ ಇಟ್ಕೊಂಡಿದ್ದಾರೆ, ಪೂಜೆನ ಇಟ್ಕೊಂಡಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋದಾ. ಹರೇ ಕೃಷ್ಣ. ನನ್ನ ಹೆಸರು ದಿಲೀಪ್ ಅಂತ. ನಾನು ಇಲ್ಲಿ ಇವತ್ತು ಒಂದು ಸೇವೆ ಮಾಡ್ತಾ ಇದ್ದೀನಿ. ವೈಕುಂಠ ಏಕಾದಶಿ ದಿನ ಇವತ್ತು ಭಗವಂತನಿಗೆ ಅದ್ದೂರಿಯಾಗಿ ಪುಷ್ಪಾಲಂಕಾರ ಮಾಡಿದ್ದಾರೆ. ಮತ್ತು ತುಂಬ ಜನಗಳು ಬರ್ತಾ ಇದ್ದಾರೆ ವೈಕುಂಠ ಏಕಾದಶಿಗೆ ಭಗವಂತನ ಕೃಪೆ ತಗೊಳ್ಳೋದಕ್ಕೆ. ನೀವು ಎಲ್ಲ ಬನ್ನಿ, ಭಗವಂತ ಕೃಪೆಗೆ ಪಾತ್ರರಾಗಿ. ಮತ್ತು ಇವತ್ತು ಸ್ಪೆಷಲ್ ಏನಂತ ಹೇಳಿದ್ರೆ, ಉತ್ಸವ ಮೂರ್ತಿಗಳನ್ನ ಪುಷ್ಪಾಂಜಲಿಗೆ ಇಟ್ಟಿದ್ದಾರೆ. ಪುಷ್ಪಾಂಜಲಿ ಸೇವೆ ಕೂಡ ಇದೆ. ಯಾರು ಬೇಕಾದರೂ ಬಂದು ಪುಷ್ಪಾಂಜಲಿ ಸೇವೆ ಮಾಡಿಸ್ಬೋದು, ಭಗವಂತನಿಗೆ ಅರ್ಚನೆ ಮಾಡ್ಬೋದು, ಆರತಿ ಮಾಡಿಸ್ತಾರೆ. ಮತ್ತು ಪ್ರಸಾದ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ದಿನ ಒಂದು ಸ್ಪೆಷಲ್ ದಿನ, ಭಗವಂತನ ಕೃಪೆ ಪಾತ್ರ ಆಗೋದಕ್ಕೆ ಎಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊತೀನಿ. ಹರೇ ಕೃಷ್ಣ. ಸೊ ನೋಡಿ, ಜನ ರಶ್ ಆಗ್ತಾರೆ ಅಂದ್ಬಿಟ್ಟು ಇಲ್ಲಿ ಕಂಬಿಗಳನ್ನ ಬೇರೆ ಹಾಕಿದ್ದಾರೆ. ಗೈಸ್, ಇಸ್ಕಾನ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಬೆಂಗಳೂರಲ್ಲಿರೋ ಇಸ್ಕಾನ್ ಟೆಂಪಲ್ಲು. ಆದರೆ ನಮ್ಮ ಮೈಸೂರಲ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನು ನವಬೃಂದಾವನ್ ಧಾಮ್ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಿದೆಯಂತೆ. ಇನ್ನೇನು ಎಂಟ್ರಿ ಹತ್ರ ಬಂದು ಸೊ ಗಾಯ್ಸ್, ಇಲ್ಲಿ ಡೆಕೋರೇಷನ್ ಒಳಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬಾಳೆ ಕಂದು ಮತ್ತು ಮಾವಿನ ಸೊಪ್ಪೆಲ್ಲ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇನ್ನೇನು ನಾವು ನಮ್ಮ ರಾಧಾಕೃಷ್ಣನನ್ನು ನೋಡೋದಕ್ಕೆ ಹತ್ತತ್ರ ಹೋಗ್ತಾ ಇದ್ದೀವಿ. ಬ್ರೋ ಹೇಳಿ. ಮೈಸೂರು ಟೆಂಪಲ್ನಲ್ಲಿ ಪ್ರತಿ ಸಂಡೇ ಯೂತ್ ಎನ್ವೈರ್ಮೆಂಟ್ ಕ್ಲಬ್ ಅಂತ ನಡೆಯುತ್ತೆ. ಅದು ಎಲ್ಲ 30 ಇಯರ್ಸ್ ಬಿಲೋ ಇರೋರಿಗೆ ತುಂಬ ಚೆನ್ನಾಗಿ ನಡೆಯುತ್ತೆ. ಅಲ್ಲಿ ಎಲ್ಲ ನಾವು ಸೆಲ್ಫ್ ಮೋಟಿವೇಶನ್ ಮತ್ತು ವೇದಿಕ್ ಸೈನ್ಸ್ ಮತ್ತು ನಮ್ಮ ಸೈನ್ಸ್ ಹೇಗಿದೆ ಅದ್ರ ಬಗ್ಗೆ ಸಹ ಮಾತಾಡ್ತೀವಿ. ಅಲ್ಲಿ ಬನ್ನಿ, ಕ್ಲಬ್ ಹತ್ರ ಹೋಗಿ ಮಾತಾಡೋಣ. ನಡೀವಿ. ಇವತ್ತು ವೈಕುಂಠ ಏಕಾದಶಿ. Hare Krishna, welcome to Folk and Youth Empowerment Club, which is being offered from ISKCON Mysore campus. ISKCON Mysore is a temple situated in Mysore. In this temple we are having various activities which are being offered for youths across Mysore. And one such thing is our Folk. Folk stands for Friends of Lord Krishna. By the way, in one way, if we see, all of us are part and parcel of the Supreme Personality of Godhead, Lord Krishna. In that way, our folks, being a part of this Youth Empowerment Club, goes through lot of activities which will help them to succeed in their life in a 360-degree way. For example, we are having a 8-week
personality enrichment workshop called Secret of Success. This workshop comprises of 8 sessions, from understanding how to handle competitions to understanding how to build self-confidence, how we can apply the lessons of Bhagavad Gita practically in our day-to-day life to build our morning routines, and to those who have interest regarding Bhagavad Gita, ancient scriptures, we offer sessions every Sunday from 5 p.m. to 7 p.m. You can contact us for more information. But apart from the workshops, we also offer opportunities where we take these youths across the cultural places to help them get to know the roots of our Indian culture and its importance, like Vrindavan, Mathura. We go to different places. And in addition to all these kind of things, we get opportunities to interact with successful peoples in the world out there who are utilizing the principles of Bhagavad Gita. These are the highlights of the youth empowerment club called Folk Mysore here in our temple ISKCON Mysore. I would humbly encourage and invite all those viewers who are watching this video to come visit our temple, take darshan and utilize this opportunity and take benefit from it. Thank you so much for watching. Hare Krishna. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಗಾಯ್ಸ್, ಇಲ್ಲಿ ಒಳಗಡೆ ಭಗವದ್ಗೀತಾ ಬುಕ್ಸು ಮತ್ತು ಕೃಷ್ಣನಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಥಿಂಗ್ಸ್ಗಳು ಇಲ್ಲಿ ಸಿಗುತ್ತೆ. ನೋಡಿ, ಇದೇನೆ ಸಂತೆ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ನವಬೃಂದಾವನ್ ಧಾಮ್ ಅಂತ ಹೊಸ್ದಾಗಿ ಒಂದು ದೇವಸ್ಥಾನನ ಓಪನ್ ಮಾಡ್ತಿದ್ದಾರೆ. ಅದರ ಬ್ಲೂ ಪ್ರಿಂಟನ್ನು ಈ ಒಂದು ಟಿ ವಿ ಶೋ ಮಾಡ್ತಿದ್ದಾರೆ. ಇನ್ನು ಇದೇ ಥರ ವೀಡಿಯೋಸ್ಗಳು ಬೇಕಂತ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಂಚಾರಿ ಸಂಜುನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ.